ನಮಸ್ಕಾರ ವೀಕ್ಷಕರಿಗೆಲ್ಲರಿಗೂ, ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ಪ್ರೇಕ್ಷಕರಿಗೆ ಎಲ್ರಿಗೂ ಕೂಡ ಗೋಲ್ಡನ್ ವಾಯ್ಸ್ ಮೆಲೋಡಿಸ್ ಕರೋಕೆ ಸಿಂಗಿಂಗ್ ಸ್ಟುಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನು ನಿಮಗೆ ಕರೋಕೆ ಸಿಂಗಿಂಗ್ ಹಾಡೋದನ್ನು ಹೇಗೆ ಹಾಡೋದು, ಅದಕ್ಕೆ ಮೊದಲ ಪ್ರಿಪ್ರೇಷನ್ ಆಗಿರಬೇಕು. ನಮ್ಮ ಧ್ವನಿಯನ್ನು, ನಮ್ಮ ಧ್ವನಿ ಪೆಟ್ಟಿಗೆಯನ್ನು ಯಾವ ರೀತಿ ಶುದ್ಧಿ ಮಾಡ್ಕೋಬೇಕು ಅಂತ ನಿಮಗೆ ಹೇಳ್ಕೊಟ್ಟಿದ್ದೆ. ಅದರಲ್ಲಿ ಮೊದಲನೇ ಸಂಚಿಕೆಯಲ್ಲಿ ಓಂಕಾರ ಹೇಳೋದನ್ನು ನಮಗೆ ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಪ್ರಾಕ್ಟೀಸ್ ಮಾಡಿ ದಿನನಿತ್ಯ 5-10 ನಿಮಿಷ. ಇವತ್ತು ನಿಮಗೆ ನಾನು ಟೆಂಟ್ರಿಲನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಂದರೆ ಕೆಲವೊಂದು ಸಂಗೀತದ ಬೇಸಿಕ್ಕು, ಅಟ್ಲೀಸ್ಟ್ ಒಂದು ಸರಿಗಮ ಪದ ನಿಸ ಅನ್ನೋದನ್ನು ಒಂದು ನೀವು ಒಂದು ಸ್ಥಾಯಿ ಒಳಗೆ ನೀವು ಹಾಡಿ ಅದನ್ನು ನೀವು ಏನು ಎಕ್ಸಸೈಸ್ ಮಾಡ್ತಾರೋ ಆ ಒಂದು ಸ್ಥಾಯಿ ಒಳಗೆ ಸ ಪ ಸ ಈ ಒಂದು ಶ್ರುತಿನಲ್ಲಿ ನೀವು ಟಂಗ್ರಿಲ್ನ ಮಾಡ್ಕೋಬೇಕು. ಅದನ್ನು ಹೇಗೆ ಈಗ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಏಕೆಂದರೆ ನಾವು ಟಂಗ್ರಿಲ್ ಮಾಡಿದ್ರೆ ನಿಮಗೆ ಸರಾಗವಾಗಿ ನಾಲಿಗೆ ತಿರುಗುತ್ತೆ, ಅಂದರೆ ಅಷ್ಟೇ ಫ್ರೀನೆಸ್ ಆಗುತ್ತೆ. ಯಾವುದೇ ಬದಲು ನುಡಿಗಳಾಗಲಿ ಮತ್ತು ಸರಾಗವಾಗಿ ಹಾಡಲಿಕ್ಕೆ ನಿಮಗೆ ಆಗುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡೋದು ಯಾವ ರೀತಿ ಮಾಡೋದು ಈಗ ನೋಡಿ. ಸ ಪ ಸ ಪ ಸ ಯಾವ ರೀತಿ ಅಭ್ಯಾಸ ಮಾಡಬೇಕು. ಅದನ್ನು ಯಾವ ರೀತಿ ನೋಡಿ, ಈ ಒಂದು 3 ಸ್ವರಸ್ಥಾನಗಳಲ್ಲಿ ನೀವು ಅಭ್ಯಾಸ ಮಾಡಿದ್ರೆ ನೀವು ಸರಾಗವಾಗಿ ಹಾಡುಗಳನ್ನ ಹಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಯಾಕಪ್ಪ ಈ ಒಂದು ಟಂಗ್ರಿಲ್ ಅಂತಂದರೆ ನೀವು ಸರಾಗವಾಗಿ ಹಾಡಬಹುದು ಮತ್ತು ನಾಲಿಗೆ ಚೆನ್ನಾಗಿ ನಿಮಗೆ ತಿರುಗುತ್ತೆ. ಈ ಅಭ್ಯಾಸದಿಂದ ನಿಮಗೆ ನಾಲಿಗೆ ಮಾತಾಡಲಿಕ್ಕೆ, ಹಾಡಾಡಲಿಕ್ಕೆ ಸುಲಲಿತ ಆಗುತ್ತೆ. ಹಾಗಾಗಿ ಈ ಒಂದು ಟಂಗ್ರಿಲ್ಸ್ನ ನೀವು ಕಲಿಬೇಕಾಗುತ್ತೆ. ಡೈಲಿ ನೀವು ಬೆಳಗ್ಗೆ ಸಾಯಂಕಾಲ ಯಾವಾಗ ಬೇಕಾದರೂ ನಿಮಗೆ ಟೈಮ್ ಸಿಕ್ಕಾಗ ಒಂದು 5-10 ನಿಮಿಷ ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ. ಈ ಥರ ಅಭ್ಯಾಸ ಮಾಡಿ ನೀವೇ ಆಮೇಲೆ ನಮಗೆ ಕಮೆಂಟ್ ಆಗ್ತೀರಾ, ಅದರಿಂದ ಅನುಕೂಲ ಯಾವ ರೀತಿ ಆಗ್ತಾ ಇದೆ ಅಂತೇಳಿ. ನೀವು ಬರೀ ಹಾಡಲಿಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತಲ್ಲ, ನೀವು ಮಾತಾಡ್ತಕ್ಕಂಥ ಸ್ಪೀಚು ಚೆನ್ನಾಗಿ ಉಚ್ಚಾರಣೆಗಳು ಬರುತ್ತೆ ಇದರಿಂದ. ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಲಿಪ್ ಡ್ರಿಲ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಮಸ್ಕಾರ, ಸಿಗೋಣ.